ಇಲ್ಲ ಇಲ್ಲ ತಡಿ ಸರ್ ಒಂದು ಬರ್ತಾ ಇಲ್ಲ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇಗದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಭಾರತ ಜನನಿಯ ತನುಜಾತೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಜಯ ಭಾರತ ಜನನಿಯ ತನುಜಾತೆ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ಲರಿಗೂ ಪ್ರೀತಿಯ ಶುಭೋದಯ ಹಾಗೂ ಕನ್ನಡ ಕಂಪಿನ ಶುಭಾಶಯೋತ್ಸವ ಮತ್ತು ಕನ್ನಡ ಕಂಪು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನನ್ಮೆಯ ಆತ್ಮೀಯ ಸ್ವಾಗತ ಸುಸ್ವಾಗತ. ಕನ್ನಡ ನಾಡು ನುಡಿ ಭಾಷೆ ಅಂತ ಬಂದ ರಾಷ್ಟ್ರಕವಿ ಕುವೆಂಪುರವರು ನಮ್ಮ ಚೇತನವನ್ನು ಎಚ್ಚರಿಸಲು ಕರ್ನಾಟಕ ಎಂದರೇನು ಎಂದು ಒಂದು ಅದ್ಭುತ ಸಾಲಿನಲ್ಲಿ ಹೇಳಿದ್ದಾರೆ. ಅದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಎಂಬುದೇನು? ಹೆಸರೇ ಬರಿಯ ಮಣ್ಣಿಗೆ, ಹೆಸರೇ ಬರಿಯ ಮಣ್ಣಿಗೆ ಅಲ್ಲ, ಅದು ಶರಣು ಬೆನಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನಿ ಶರಣು ಬೆನಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನಿ ಶರಣು ಬೆನಕನೇ. ಸರ್ ಪ್ರಸನ್ನ ಸರ್ ಸ್ವಲ್ಪ ಹತ್ರ ಬನ್ನಿ. ನಮ್ಮ ಸಂಸ್ಥೆಯ 34ನೇ ರಾಜ್ಯೋತ್ಸವವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಆಚರಿಸುತ್ತಿದ್ದೇವೆ. ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ಕನ್ನಡ ಉತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಜನಪ್ರಿಯ, ಹೆಸರಾಂತ, ಹೃದಯವಂತ, ಹೃದಯ ರೋಗ ತಜ್ಞರಾದ ಪದ್ಮಶ್ರೀ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಇವರಿಗೆ ಕನ್ನಡ ಕ್ರಿಯಾ ಸಮಿತಿಯ ವತಿಯಿಂದ ಹಾಗೂ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವತಿಯಿಂದ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಬೆಹರಾ ಅವರಿಂದ ಪುಷ್ಪಗುಚ್ಛ ಸ್ವೀಕರಿಸಬೇಕೆಂದು ವಿನಂತಿಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ 34ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ
ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಾಡಿನ ಹೆಸರಾಂತ ಹೃದ್ರೋಗ ತಜ್ಞರು, ಮಾನ್ಯ ಲೋಕ ಸಭಾ ಸದಸ್ಯರು ಆದ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು, ನೆಚ್ಚಿನ ನಿರ್ದೇಶಕರು ಹಾಗೂ ಕನ್ನಡ ಕ್ರಿಯಾ ಸಮಿತಿಯ ಪ್ರಧಾನ ಪೋಷಕರು ಆದ ನಮ್ಮ ನೆಚ್ಚಿನ ನಿರ್ದೇಶಕರು ಡಾಕ್ಟರ್ DK ಬೆಹ್ರಾ ಅವರೇ, ಕನ್ನಡ ಹಾಗೂ ನಮ್ಮ ಮುಖ್ಯ ಆಡಳಿತಾಧಿಕಾರಿಗಳಾದ ಸಚಿನ್ ಅಗ್ನಿಹೋತ್ರಿ ಅವರೇ, ಹಾಗೂ ನಮ್ಮ ಕನ್ನಡ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳೇ, ವಿಭಾಗಗಳ ಮುಖ್ಯಸ್ಥರೇ, ವಿಜ್ಞಾನಿಗಳೇ, ತಾಂತ್ರಿಕ ವರ್ಗದವರೇ, ಆಡಳಿತ ವರ್ಗದವರೇ ಹಾಗೂ ನಮ್ಮೆಲ್ಲ ನೆಚ್ಚಿನ ಪ್ರೀತಿಯ ನೌಕರ ಬಾಂಧವರೇ, ತಮ್ಮೆಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಇಂದು ನಮ್ಮ ಸಂಸ್ಥೆಯಲ್ಲಿ ನಾವು 34ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಉದ್ಯೋಗ ತಜ್ಞರು, ನಿಕಟಪೂರ್ವ ನಿರ್ದೇಶಕರು, ಹಯದೇವರ ಉದ್ಯೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರಿಗೆ ಕನ್ನಡ ಕಂಪು 2024 ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕನ್ನಡ ನಾಡು ಕಂಡ ಅಪ್ರತಿಮ ವೈದ್ಯರು ಇವರು. ವೈದ್ಯಕೀಯ ವಿಜ್ಞಾನ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಆರೋಗ್ಯ ಕ್ಷೇತ್ರಕ್ಕೆ ಸಲ್ಲಿಸಿರುವ ಅಪಾರ ಸೇವೆಗೆ ಹಾಗೂ ತಮ್ಮ ಸರಳತೆ, ಸಜ್ಜನಿಕೆಯಿಂದ ಜನಮಾನಸದಲ್ಲಿ ವಿಶ್ವಾಸದ ನೆಲೆ ಕಂಡುಕೊಂಡಿರುವ ಪ್ರಬುದ್ಧ ಕನ್ನಡಿಗರಿಗೆ ನಮ್ಮ ಗೌರವಪೂರ್ವಕ ವಂದನೆಗಳು. ಕನ್ನಡ ಕಂಪು ಸನ್ಮಾನವನ್ನು CN ಮಂಜುನಾಥ್ ಅವರೇ, ನೆಚ್ಚಿನ ನಿರ್ದೇಶಕರಾದ ಹಾಗೂ ಕನ್ನಡ ಕ್ರಿಯಾ ಸಮಿತಿಯ ಪ್ರಧಾನ ಪೋಷಕರಾದ ಡಾಕ್ಟರ್ DK ಬೆಹ್ರಾ ಅವರೇ, ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಮುಖ್ಯ ಆಡಳಿತಾಧಿಕಾರಿಯವರೇ, ಕನ್ನಡ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಸೀನರಾಗಿರುವ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನೆಲ್ಲ ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಗೂಲಿ ಹೊರಗುತ್ತಿಗೆ ನೌಕರರ ಮಕ್ಕಳಿಗೆ ಹಾಗೂ ನಮ್ಮ ಸಂಸ್ಥೆಯ ಸಿಬ್ಬಂದಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತ ತೀರ್ಮಾನಿಸಿ ಕನ್ನಡ ಭಾಷೆಯನ್ನು ಪ್ರೋತ್ಸಾಹಿಸಲು ಈ ವರ್ಷ 2024ರ SSLC ಮತ್ತೆ PUCಯಲ್ಲಿ ತೇರ್ಗಡೆಯಾಗಿ ಕನ್ನಡ ವಿಷಯದಲ್ಲಿ 80ಕ್ಕೂ ಪ್ರತಿಶತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಂದು ಕೊಡುತ್ತಿದ್ದೇವೆ. ಇವರು ಕನ್ನಡಕ್ಕೆ ಗಳಿಸಿದ್ದಾರೆ. ನೆಕ್ಸ್ಟ್ ತೇಜಸ್ವಿನಿ K 100ರಲ್ಲಿ 96 ಅಂಕಗಳನ್ನು ಗಳಿಸಿದ ಕನ್ನಡದಲ್ಲಿ. ಪ್ರಾಯೋಗಿಕ ರೂಪವನ್ನು ನಮ್ಮ ಕನ್ನಡ ಕ್ರಿಯಾ ಸಮಿತಿಯ ನಿರ್ದೇಶಕರ ಕಡೆಯಿಂದ ತಗೊಳ್ಬೇಕು ಕೇಳ್ಕೊಳ್ತೀವಿ. ಇನ್ನು ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸಿ ಹನುಮಂತರಾಜು ಸಮಾಜ ವಿಜ್ಞಾನ ಮತ್ತು ದ್ವಿತೀಯ ಬಹುಮಾನವನ್ನು ಗಳಿಸಿರ್ತಾರೆ. ಬೇಗ ಬನ್ನಿ ಅನ್ಕೊಂಡಿದ್ದಾರೆ. ಮುಂದಿನ ಸ್ಪರ್ಧೆ ಅಂತ್ಯಾಕ್ಷರಿ ಸ್ಪರ್ಧೆ, ಅದರಲ್ಲಿ ಲಕ್ಷ್ಮೀಪತಿ M ಪ್ರಥಮ ಬಹುಮಾನ. ಎರಡನೇ ಬಹುಮಾನವನ್ನ 2 ತಂಡಗಳು ಹಂಚಿಕೊಂಡಿದೆ. ಅದರಲ್ಲಿ ರೂಪಶ್ರೀ TL, ನಳಿನ ಕುಮಾರಿ, ಕೃಷ್ಣ ತಂಡ, ಮಾನಸ, ಭಾಗ್ಯಲಕ್ಷ್ಮಿ, ಲಕ್ಷ್ಮೀಶ, ಪೂರ್ಣಿಮಾ, ರತ್ನಮ್ಮ ಸ್ಪರ್ಧೆಗಳನ್ನ ಏರ್ಪಡಿಸಿದ್ವಿ. ಮೊದಲನೇ ಬಹುಮಾನ. ಎರಡನೇ ಸ್ಪರ್ಧೆ ನಿಂಬೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಇಬ್ರು ತಗೊಂಡಿದ್ದಾರೆ. ಮುಂದಿನ ಹಣ್ಣುಗಳ ಈ ತಂಡದಲ್ಲಿ ಯಾರಾದ್ರೂ ಒಬ್ಬರು ಬಂದು ದಯವಿಟ್ಟು ಸಾಯಿ ಮೋನಿಕಾ, ಶಾರದಮ್ಮ, ತೇಜಸ್ವಿನಿ, ಶಿಲ್ಪಾ ಮತ್ತೆ ಜಯಸುಧ ಈ ತಂಡದ ಸದಸ್ಯರು. ಮೀನಾಕ್ಷಿ ಮತ್ತು ತಂಡ. ಇದರಲ್ಲಿ ಕ್ರೀಡಾ ಸ್ಪರ್ಧೆ ಪುರುಷರ ವಿಭಾಗದಲ್ಲಿ ವಿಕೆಟ್ಗೆ ಡಾಕ್ಟರ್ ಅನಿಲ್ ಕುಮಾರ್ ರಾಯ್ ಸರ್. ಗೆದ್ದೆನಲ್ಲಿ ಮೊದಲನೇ ಬಹುಮಾನ ಡಾಕ್ಟರ್ R ರಾಜು, ಉಪ್ಪಿನ ಮೂಟೆ ಓಟ ವೆಂಕಟೇಶ್ ಮತ್ತೆ. ಎರಡನೇ ತಂಡವಾಗಿ ಶಶಿಕುಮಾರ್ ಮತ್ತು ತಂಡ. ಎಲ್ಲರಿಗೂ ಕೂಡ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ,
ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ. ಅದನ್ನೆಲ್ಲ ಮೈಗೂಡಿಸಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ನಮಸ್ಕಾರ. ವರ್ಷಕ್ಕೊಂದು ಹೊಸ ದಿನ, ವಾರಕ್ಕೊಂದು ರಜದಿನ, ಹಾಗೆ ನಾವು ಇಷ್ಟಪಟ್ಟವರನ್ನೆಲ್ಲ ನೆನೆಯುವಂಥ ಈ ಶುಭ ದಿನ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿಯೋಜಿಸಿರ್ತಕ್ಕಂಥ 34ನೇ ಕರ್ನಾಟಕ ರಾಜ್ಯೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಹಾಗೂ ನಂದೀಶ್ ಅವರೇ, ಅಗ್ನಿಹೋತ್ರಿ ಅವರೇ, ಪ್ರಸನ್ನ ಅವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಾರತೀಯ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಯವರೇ ಮತ್ತು ಆತ್ಮೀಯರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಅಂದ್ರೆ ಭಾಷೆಗೆ ಒಂದು ಅಯಸ್ಕಾಂತಕ್ಕೆ ಇರತಕ್ಕಂಥ ಒಂದು ಶಕ್ತಿ ಇರುತ್ತೆ. ಭಾಷೆಗೆ ಆಕಾರ ಇಲ್ಲ, ಭಾಷೆಗೆ ಬಣ್ಣ ಇಲ್ಲ, ಆದರೆ ಭಾಷೆಗೆ ಭಾವನೆ ಇರುತ್ತೆ, ಭಾಷೆಗೆ ಸಂಬಂಧ ಇರುತ್ತೆ. ಹಾಗಾಗಿ ನಮ್ಮೆಲ್ಲರನ್ನು ಆಕರ್ಷಣೆ ಮಾಡಿರ್ತಕ್ಕಂಥ ಇವತ್ತು ಈ ಭಾಷೆ ಅದು ಕನ್ನಡ. ಅದಕ್ಕೋಸ್ಕರ ಇವತ್ತು ಎಲ್ಲ ತಮ್ಮ ಕನ್ನಡ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇವತ್ತು ಹಲವಾರು ಸಾಂಸ್ಕೃತಿಕ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಸ್ವೀಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಸಂಸ್ಥೆಯ 34ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಗಲದ ಪದ್ಮಶ್ರೀ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರೇ, ಲೋಕಸಭಾ ಸದಸ್ಯರು, ನಿರ್ದೇಶಕರಾದ ಡಾಕ್ಟರ್ ಟಿ.ಎಸ್. ಬೈರಾರವರೇ, ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸ್ನೇಹಿತರೇ ಹಾಗೂ ನನ್ನೆಲ್ಲ ಕನ್ನಡ ಪ್ರೇಮಿಗಳೇ, ನನಗೆ ಇವತ್ತು ತುಂಬಾ ಖುಷಿಯಾಗಿದೆ. ನಾನು ಕೂಡ ಕನ್ನಡ ಕಲಿತಾ ಇದ್ದೀನಿ. ಓಕೆ